ವಿಮೋಚನ ಕಾಂಡ ಅಧ್ಯಾಯ 14. ಯೆಹೋವನು ಮೋಶೆಗೆ, ಇಸ್ರಾಯೇಲ್ಯರು ಅಡ್ಡ ತಿರುಗಿ ಪೀಹ ಹಿರೋತಿನ ಪೂರ್ವ ಕಡೆಯಲ್ಲಿ ಮಿಗ್ದೋಲಿಗೂ ಸಮುದ್ರಕ್ಕೂ ನಡುವೆ ಬಾಳ್ಚೆಫೋನಿಗೆ ಎದುರಾಗಿ ಇಳುಕೊಳ್ಳಬೇಕೆಂದು ಅವರಿಗೆ ಆಜ್ಞಾಪಿಸು. ಅದರ ಎದುರಾಗಿಯೇ ಸಮುದ್ರದ ಬಳಿಯಲ್ಲಿ ಅವರು ಇಳಿದುಕೊಳ್ಳಬೇಕು. ಫರೋಹನು ಅದನ್ನು ಕಂಡು ಇಸ್ರಾಯೇಲರಿಗೆ ದಾರಿ ತಪ್ಪಿತು, ಎಲ್ಲ ಕಡೆಯಲ್ಲಿಯೂ ಅರಣ್ಯವು ಅವರನ್ನು ಸುತ್ತಿಕೊಂಡದೆ ಅಂದುಕೊಳ್ಳುವನು. ನಾನು ಫರೋಹನ ಹೃದಯವನ್ನು ಕಠಿಣಪಡಿಸುವೆನಾದ್ದರಿಂದ ಅವನು ಅವರನ್ನು ಬೆನ್ನಟ್ಟಿ ಬರುವನು. ಆಗ ನಾನು ಫರೋಹನಲ್ಲಿಯೂ ಅವನ ಸೈನ್ಯದಲ್ಲಿಯೂ ಪ್ರಖ್ಯಾತಿಗೊಳ್ಳುವೆನು. ನಾನೇ ಯೆಹೋವನೆಂಬುದು ಐಗುಪ್ತರಿಗೆ ತಿಳಿದು ಬರುವುದು ಎಂದು ಹೇಳಿದನು. ಯೆಹೋವನು ಆಜ್ಞಾಪಿಸಿದಂತೆಯೇ ಇಸ್ರಾಯೇಲ್ಯರು ನಡೆದರು. ಇಸ್ರಾಯೇಲ್ಯರು ಓಡಿ ಹೋದರೆಂಬ ವರ್ತಮಾನವು ಫರೋಹನಿಗೆ ತಿಳಿದು ಬಂದಾಗ ಅವರ ವಿಷಯದಲ್ಲಿ ಫರೋಹನ ಮನಸ್ಸು ಅವನ ಪರಿವಾರದವರ ಮನಸ್ಸು ಬೇರೆ ಆಯಿತು. ಅವರು, ಇದೇನು ನಾವು ಮಾಡಿದ್ದು? ನಮಗೆ ದಾಸರಾಗಿದ್ದ ಇಸ್ರಾಯೇಲ್ಯರನ್ನು ಯಾತಕ್ಕೆ ಹೋಗಗೊಡಿಸಿದೆವು ಅಂದುಕೊಂಡರು. ಆಗ ಫರೋಹನು ತನ್ನ ರಥಬಲವನ್ನು ಸಿದ್ಧಪಡಿಸಿಕೊಂಡು ತನ್ನ ಭಟರೊಡನೆ ಹೊರಟನು. ಶ್ರೇಷ್ಠವಾದ 600 ರಥಗಳನ್ನು, ಐಗುಪ್ತ ದೇಶದ ಎಲ್ಲ ರಥಗಳನ್ನೂ ತೆಗೆದುಕೊಂಡು ಹೋದನು. ಆ ಎಲ್ಲ ರಥಗಳಲ್ಲಿ ಭಟರಿದ್ದರು. ಯೆಹೋವನು ಐಗುಪ್ತ ದೇಶದ ಅರಸನಾದ ಫರೋಹನ ಹೃದಯವನ್ನು ಕಠಿಣಪಡಿಸಿದ್ದರಿಂದ ಅವನು ಇಸ್ರಾಯೇಲ್ಯರನ್ನು ಬೆನ್ನಟ್ಟಿ ಹೋದನು. ಇಸ್ರಾಯೇಲ್ಯರು ಅಟ್ಟಹಾಸದಿಂದ ಹೊರಟರು. ಐಗುಪ್ತರು ಅಂದರೆ ಫರೋಹನ ಕುದುರೆಗಳು, ರಥಗಳು, ಅವನ ರಾಹುತರು, ಸೈನ್ಯದವರೆಲ್ಲರೂ ಅವರ ಹಿಂದೆ ಹೊರಟು ಇಸ್ರಾಯೇಲರು ಪೀಹ ಹಿರೋತಿನ ಹತ್ತಿರ ಬಾಳ್ಚೆಫೋನಿನ ಎದುರಾಗಿ ಸಮುದ್ರ ತೀರದಲ್ಲಿ ಇಳಿದುಕೊಳ್ಳುವಾಗಲೇ ಅವರ ಹತ್ತಿರಕ್ಕೆ ಬಂದರು. ಫರೋಹನು ಸಮೀಪಿಸುತ್ತಿರುವಾಗ ಇಸ್ರಾಯೇಲ್ಯರು ಕಣ್ಣೆತ್ತಿ ತಮ್ಮ ಹಿಂದೆ ಹೊರಟು ಬಂದಿದ್ದ ಐಗುಪ್ತರನ್ನು ಕಂಡು ಬಹಳ ಭಯಪಟ್ಟವರಾಗಿ ಯೆಹೋವನಿಗೆ ಮೊರೆ ಇಟ್ಟರು. ಅವರು ಮೋಶೆಗೆ, ಐಗುಪ್ತ ದೇಶದಲ್ಲಿ ಸಮಾಧಿಗಳಿಲ್ಲವಾದುದರಿಂದ ಅರಣ್ಯದಲ್ಲಿ ಸಾಯಲಿ ಎಂಬುದಾಗಿ ನಮ್ಮನ್ನು ಇಲ್ಲಿಗೆ ಕರಕೊಂಡು ಬಂದಿಯೇನು? ಯಾಕೆ ನಮಗೆ ಈ ಪ್ರಕಾರ ಮಾಡಿ ಐಗುಪ್ತ ದೇಶದಿಂದ ಕರಕೊಂಡು ಬಂದಿ? ನಾವು ಐಗುಪ್ತ ದೇಶದಲ್ಲಿದ್ದಾಗಲೇ ನೀನು ನಮ್ಮ ಗೊಡವೆಗೆ ಬರಬೇಡ, ನಾವು ಐಗುಪ್ತರಿಗೆ ದಾಸರಾಗಿಯೇ ಇರುವೆವು ಎಂಬುದಾಗಿ ನಿನಗೆ ಹೇಳಲಿಲ್ಲವೇ? ನಾವು ಅರಣ್ಯದಲ್ಲಿ ಸಾಯುವುದಕ್ಕಿಂತ ಐಗುಪ್ತರಿಗೆ ದಾಸರಾಗಿರುವುದೇ ವಾಸಿಯಲ್ಲವೇ ಎಂದು ಹೇಳಿದರು. ಆದರೆ ಮೋಶೆ ಆ ಜನರಿಗೆ, ನೀವು ಅಂಜಬೇಡಿರಿ, ಸುಮ್ಮನೆ ನಿಂತುಕೊಂಡಿದ್ದು ಯೆಹೋವನು ಈ ಹೊತ್ತು ನಿಮ್ಮನ್ನು ರಕ್ಷಿಸುವ ರೀತಿಯನ್ನು ನೋಡಿರಿ. ನೀವು ಈ ಹೊತ್ತು ನೋಡುವ ಐಗುಪ್ತರನ್ನು ಇನ್ನು ಮುಂದೆ ಎಂದಿಗೂ ನೋಡುವುದಿಲ್ಲ. ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು, ನೀವಂತೂ ಸುಮ್ಮನೆ ಇರ್ರಿ ಎಂದು ಹೇಳಿದನು. ಆಗ ಯೆಹೋವನು ಮೋಶೆಗೆ ಹೇಳಿದ್ದೇನೆಂದರೆ, ನೀನು ನನಗೆ ಮೊರೆ ಇಡುವುದೇನು? ಮುಂದಕ್ಕೆ ಹೊರಡಬೇಕೆಂದು ಇಸ್ರಾಯೇಲರಿಗೆ ಹೇಳು, ಮತ್ತು ನೀನು ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ಕೈ ಚಾಚಿ ಅದನ್ನು ವಿಭಾಗಿಸು. ಆಗ ಇಸ್ರಾಯೇಲ್ಯರು ಸಮುದ್ರದ ಮಧ್ಯದಲ್ಲಿ ಒಣಗಿದ ನೆಲದ ಮೇಲೆ ನಡೆದು ಹೋಗುವರು. ನಾನಂತೂ ಐಗುಪ್ತರ ಹೃದಯಗಳನ್ನು ಕಠಿಣಪಡಿಸುವೆನಾದ್ದರಿಂದ ಅವರು ಇವರ ಹಿಂದೆ ಸಮುದ್ರದೊಳಗೆ ಹೋಗುವರು. ಆಗ ನಾನು ಫರೋಹನಲ್ಲಿಯೂ ಅವನ ಸಮಸ್ತ ಸೈನ್ಯದಲ್ಲಿಯೂ ರಥಗಳಲ್ಲಿಯೂ ಕುದುರೆಗಳಲ್ಲಿಯೂ ಪ್ರಖ್ಯಾತಿಗೊಳ್ಳುವೆನು. ನಾನು ಫರೋಹನಲ್ಲಿಯೂ ಅವನ ರಥಗಳಲ್ಲಿಯೂ ಕುದುರೆಗಳಲ್ಲಿಯೂ ಪ್ರಖ್ಯಾತಿ ಹೊಂದಿದ ನಂತರ ನಾನು ಯೆಹೋವನು ಎಂಬುದನ್ನು ಐಗುಪ್ತರು ತಿಳಿದುಕೊಳ್ಳುವರು ಅಂದನು. ಆಗ ಇಸ್ರಾಯೇಲ್ಯರ ದಂಡಿನ ಮುಂದೆ ಹೋಗುತ್ತಿದ್ದ ದೇವದೂತನು ತನ್ನ ಸ್ಥಳವನ್ನು ಬಿಟ್ಟು ಅವರ ಹಿಂದಕ್ಕೆ ಬಂದನು. ಅವರ ಮುಂದಾಗಿದ್ದ ಮೇಘಸ್ತಂಭವು ಅಲ್ಲಿಂದ ಬಂದು ಅವರ ಹಿಂದೆ ನಿಂತುಕೊಂಡಿತು. ಆ ಮೇಘಸ್ತಂಭವು ಐಗುಪ್ತರ ಪಾಳೆಯಕ್ಕೂ ಇಸ್ರಾಯೇಲ್ಯರ ಪಾಳೆಯಕ್ಕೂ ನಡುವೆ ಬಂದು ಐಗುಪ್ತರಿಗೆ ಕತ್ತಲನ್ನು ಉಂಟು ಮಾಡಿದರು, ಇಸ್ರಾಯೇಲ್ಯರಿಗೋಸ್ಕರ ರಾತ್ರಿಯನ್ನು ಬೆಳಕು ಮಾಡಿತು. ಆ ರಾತ್ರಿಯೆಲ್ಲ ಒಬ್ಬರ ಹತ್ತಿರಕ್ಕೆ ಒಬ್ಬರು ಬರಲಿಲ್ಲ. ಮೋಶೆ ಸಮುದ್ರದ ಮೇಲೆ ಕೈ ಚಾಚಿದಾಗ ಯೆಹೋವನು ಆ ರಾತ್ರಿಯೆಲ್ಲ ಮೂಡಣ ದಿಕ್ಕಿನಿಂದ ಬಲವಾದ ಬಿರುಗಾಳಿಯನ್ನು ಬೀಸುವಂತೆ ಮಾಡಿ ಸಮುದ್ರದ ನೀರನ್ನು ಒಂದು ಕಡೆಗೆ ನೂಕಿ ಅದರ ತಳದಲ್ಲಿ ಒಣನೆಲವು ಕಾಣಿಸುವಂತೆ ಮಾಡಿದನು. ನೀರು ವಿಭಾಗವಾಯಿತು. ಇಸ್ರಾಯೇಲ್ಯರು ಸಮುದ್ರದ ಮಧ್ಯದಲ್ಲಿ ಒಣನೆಲದಲ್ಲೇ ನಡೆದು ಹೋದರು. ನೀರು ಅವರ ಎಡಗಡೆ ಬಲಗಡೆಯಲ್ಲಿ ಗೋಡೆಯಂತೆ ನಿಂತಿತು.
ಐಗುಪ್ತ್ಯರು ಅಂದರೆ ಫರೋಹನ ಕುದುರೆಗಳು, ರಥಗಳು, ರಾಹುತರು ಅವರನ್ನು ಬೆನ್ನಟ್ಟುವವರಾಗಿ ಅವರ ಹಿಂದೆಯೇ ಸಮುದ್ರದೊಳಗೆ ಹೋದರು. ಬೆಳಗಿನ ಜಾವದಲ್ಲಿ ಯೆಹೋವನು ಆ ಅಗ್ನಿ ಮೇಘಸ್ತಂಭದೊಳಗಿಂದ ಐಗುಪ್ತರ ದಂಡಿನ ಕಡೆಗೆ ನೋಡಿ ಅದನ್ನು ಗಲಿಬಿಲಿ ಮಾಡಿದನು. ಆತನು ಅವರ ರಥಗಳ ಚಕ್ರಗಳನ್ನು ತೆಗೆದುಬಿಟ್ಟದ್ದರಿಂದ ಐಗುಪ್ತರು ಬಹು ಕಷ್ಟದಿಂದ ಹೊಡಕೊಂಡು ಹೋದರು. ಆಗ ಐಗುಪ್ತರು, ನಾವು ಇಸ್ರಾಯೇಲ್ಯರ ಮುಂದೆ ನಿಲ್ಲಲಾರೆವು, ಓಡಿ ಹೋಗೋಣ, ಯೆಹೋವನು ಅವರಿಗೋಸ್ಕರ ನಮಗೆ ವಿರೋಧವಾಗಿ ಯುದ್ಧ ಮಾಡುತ್ತಾನೆ ಎಂದು ಹೇಳಿಕೊಂಡರು. ಅಷ್ಟರಲ್ಲಿ ಯೆಹೋವನು ಮೋಶೆಗೆ, ಸಮುದ್ರದ ಮೇಲೆ ನಿನ್ನ ಕೈ ಚಾಚು, ಆಗ ಅದರ ನೀರು ಮೊದಲಿನಂತೆ ಬಂದು ಐಗುಪ್ತರನ್ನು, ಅವರ ರಥಗಳನ್ನು, ರಾಹುತರನ್ನು ಮುಳುಗಿಸುವುದೆಂದು ಹೇಳಿದನು. ಮೋಶೆ ಸಮುದ್ರದ ಮೇಲೆ ಕೈ ಚಾಚಿದನು. ಬೆಳಗಾಗುವಾಗಲೇ ಸಮುದ್ರದ ನೀರು ಮೊದಲಿದ್ದಂತೆಯೇ ತುಂಬಿಕೊಳ್ಳಲು ಐಗುಪ್ತರು ಓಡಿ ಹೋಗುತ್ತಾ ಅದರ ಎದುರಾಗಿಯೇ ಬಂದರು. ಹೀಗೆ ಯೆಹೋವನು ಐಗುಪ್ತರನ್ನು ಸಮುದ್ರದೊಳಗೆ ಕೆಡವಿಬಿಟ್ಟನು. ನೀರು ಮೊದಲಿನಂತೆ ಬಂದು ಆ ರಥಗಳನ್ನು, ರಾಹುತರನ್ನು, ಅವರ ಹಿಂದೆ ಸಮುದ್ರದೊಳಗೆ ಹೋಗಿದ್ದ ಫರೋಹನ ಸೈನ್ಯದವರೆಲ್ಲರನ್ನೂ ಮುಳುಗಿಸಿತು. ಅವರಲ್ಲಿ ಒಬ್ಬರಾದರೂ ಉಳಿಯಲಿಲ್ಲ. ಇಸ್ರಾಯೇಲ್ಯರು ಸಮುದ್ರದ ಒಳಗೆ ಒಣನೆಲದಲ್ಲೇ ನಡೆದು ಹೋದರು. ನೀರು ಅವರ ಎಡಗಡೆ ಬಲಗಡೆಗಳಲ್ಲಿ ಗೋಡೆಯಂತೆ ನಿಂತಿತ್ತು. ಆ ದಿನದಲ್ಲಿ ಯೆಹೋವನು ಇಸ್ರಾಯೇಲ್ಯರನ್ನು ಐಗುಪ್ತರ ಕೈಗೆ ತಪ್ಪಿಸಿದನು. ಐಗುಪ್ತರು ಸತ್ತು ಸಮುದ್ರ ತೀರದಲ್ಲಿ ಬಿದ್ದಿರುವುದನ್ನು ಇಸ್ರಾಯೇಲ್ಯರು ಕಂಡರು. ಯೆಹೋವನು ಐಗುಪ್ತರಲ್ಲಿ ಮಾಡಿದ ಈ ಪರಾಕ್ರಮ ಕಾರ್ಯವನ್ನು ಇಸ್ರಾಯೇಲರು ನೋಡಿ ಯೆಹೋವನಿಗೆ ಭಯಪಟ್ಟು ಆತನಲ್ಲಿಯೂ ಆತನ ಸೇವಕನಾದ ಮೋಶೆಯಲ್ಲಿಯೂ ನಂಬಿಕೆ ಇಟ್ಟರು. ದೇವರು ಪ್ರೀತಿಸುವ ಪ್ರಿಯ ಬಿಗ್ ಜೆ ಟಿವಿ ವೀಕ್ಷಕರಿಗೆ ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ಸ್ವಾಗತ ಬಯಸುತ್ತೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಅಧ್ಯಯನ ಮಾಡಿರಿ, ಸಾಧ್ಯವಾದರೆ ಬರೆದಿಟ್ಟುಕೊಳ್ಳ್ರಿ, ಇದನ್ನು ಧ್ಯಾನಿಸಿರಿ. ಯಾಕಂದರೆ ಯೋಹಾನ 5:39 ಇದರಲ್ಲಿ ಈಗ ನೀವು ಕೇಳುವಂಥ ಈ ವಾಕ್ಯಗಳಲ್ಲಿ, ದೇವರ ಈ ವಾಕ್ಯಗಳಲ್ಲಿ ನಿತ್ಯ ಜೀವವು ಅಡಕವಾಗಿದೆ. ಇದನ್ನು ಯೇಸು ಕ್ರಿಸ್ತನು ತಾನೇ ಶಿಫಾರಸು ಮಾಡಿದನು. ಯಾಕಂತ ಹೇಳಿದರೆ, ಶಾಸ್ತ್ರಗಳನ್ನು ನೀವು ಹುಡುಕುತ್ತೀರಲ್ಲ, ಅವುಗಳು ನನ್ನ ವಿಷಯದಲ್ಲಿ ಸಾಕ್ಷಿ ಕೊಡ್ತವೆ. ಹಾಗಾದರೆ ಈ ವಾಕ್ಯಗಳು ಯೇಸು ಕ್ರಿಸ್ತನ ಬಗ್ಗೆ ಸಾಕ್ಷಿ ಕೊಡ್ತವೆ. ಎರಡನೇದಾಗಿ ಅವುಗಳಿಂದ ನಮಗೆ ನಿತ್ಯ ಜೀವ ಪ್ರಾಪ್ತವಾಗ್ತದೆ. ನಿತ್ಯ ಜೀವ ಎಂಬುದಾಗಿ ಹೇಳುವಾಗ ಸದಾಕಾಲ ಜೀವಿಸುವಂಥ ಒಂದು ಜೀವ ಎಂಬುದಾಗಿ ಒಂದು ಅರ್ಥ. ಮತ್ತೊಂದು ಅರ್ಥ ನಿತ್ಯ ಜೀವ ಅಂತ ಹೇಳುವಾಗ ದೇವರ ಜೀವ ಅಂತ ಹೇಳ್ಬಿಟ್ಟು, ದೇವರಲ್ಲಿರುವ ಜೀವ. ಸರಿ, ದೇವರಲ್ಲಿರುವಂಥ ಜೀವ ಎಂಥ ಜೀವ? ದೇವರಲ್ಲಿ ಪರಿಶುದ್ಧತೆ ಎಂಬ ಜೀವ, ದೇವರಲ್ಲಿ ದೀನತ್ವ ಎಂಬಂಥ ಜೀವ, ದೇವರಲ್ಲಿ ನೀತಿ ಎಂಬಂಥ ಜೀವ, ದೇವರಲ್ಲಿ ಸಾತ್ವಿಕತ್ವ ಎಂಬ ಜೀವ. ಆ ರೀತಿಯಾಗಿ ದೈವ ಸ್ವಭಾವ ಎಂಬುದು ನಿತ್ಯ ಜೀವ. ಆ ದೈವ ಸ್ವಭಾವವನ್ನು ನಾವು ಹೊಂದಿಕೊಳ್ಳುವಂತೆಯೋ ರೋಮ 15, 1 ಕೊರಿಂಥ 10 ಈ 2 ಅಧ್ಯಾಯಗಳಲ್ಲಿ ಹಳೆ ಒಡಂಬಡಿಕೆಯನ್ನು ಓದುವುದರಿಂದ ಯುಗದ ಅಂತ್ಯಕ್ಕೆ ಬಂದಿರುವಂಥ ನಮಗೆ ದೇವರ ವಾಕ್ಯದಿಂದ ಆಧರಣೆ ಮತ್ತು ದೇವರ ವಾಕ್ಯದಿಂದ ಕಲಿಯುವಂಥ ಸಂಗತಿಗಳು ಸಾಕಷ್ಟಿದೆ. ಸರಿ, ಇವತ್ತಿನ ಅಧ್ಯಯನ ಏನಂತ ಹೇಳಿದ್ರೆ ವಿಮೋಚನಕಾಂಡ 14ನೇ ಅಧ್ಯಾಯ, ದ ಬುಕ್ ಆಫ್ ಲೆವಿಟಿಕಸ್, ದಿ ಬುಕ್ ಆಫ್ ಎಕ್ಸಡಸ್ ಆ್ಯಂಡ್ 14th ಚಾಪ್ಟರ್. ಆನಂತರ ಮುಂದಿನ ಪುಸ್ತಕಗಳಿದೆ. ಆದರೂ ಈಗಲೇ ನಾವು ಮುಂದಕ್ಕೆ ಹೋಗೋದು ಬೇಡ. ಆದಿಕಾಂಡ ಮುಗೀತು, ಈಗ ವಿಮೋಚನಕಾಂಡ, ಎಕ್ಸಡಸ್ ಚಾಪ್ಟರ್ 14, ವಿಮೋಚನಕಾಂಡ 14ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ ಭಾಳ ಡ್ರಾಮ್ಯಾಟಿಕ್ ಆಗಿರುವಂಥ ಒಂದು ಅಧ್ಯಾಯ. ಯಾಕಂದರೆ 10 ಕಮ್ಯಾಂಡ್ಮೆಂಟ್ಸ್ ಆ ಒಂದು ಚಲನಚಿತ್ರದಲ್ಲಿ ಇದನ್ನು ಬಹಳ ವಿಶೇಷವಾಗಿ ಚಿತ್ರೀಕರಿಸಿ ತೋರಿಸಿದ್ದಾರೆ. ಯಾವ ರೀತಿಯಾಗಿ ಈ ಕೆಂಪು ಸಮುದ್ರ ವಿಭಾಗವಾದದ್ದು ಅಂತ ಹೇಳಿಬಿಟ್ಟು ಅದನ್ನೇ ನಾವು ನೋಡಲಿಕ್ಕಿದ್ದೇವೆ. ಅದಕ್ಕಿಂತ ಮುಂಚಿತವಾಗಿ 13ನೇ ಅಧ್ಯಾಯದಲ್ಲಿ ನಡೆದದ್ದು ಏನಂತ ಒಂದು ರೀಕ್ಯಾಪ್, ಒಂದು ಪುನಃ ಅದನ್ನು ನೆನಪಿಗೆ ತಂದುಕೊಳ್ಳೋಣ. ಏನಂತ ಹೇಳಿದ್ರೆ, ಇಸ್ರಾಯೇಲರು
ಬರ್ತಾ ಇದ್ದಾರೆ. ಐಗುಪ್ತ ದೇಶವನ್ನು ಬಿಟ್ಟು 400 ವರ್ಷಗಳು ಅಂತ ಆದಿಕಾಂಡ 15ರಲ್ಲಿ ದೇವರು ಹೇಳಿದನು. ಆದರೆ ವಿಮೋಚನ ಕಾಂಡ 12ನೇ ಅಧ್ಯಾಯದಲ್ಲಿ 40ನೇ ವಚನದಲ್ಲಿ 430 ವರ್ಷಗಳಾದ ನಂತರ ಸುಮಾರು 6 ಲಕ್ಷ ಗಂಡಸರು ಮಾತ್ರ, ಕಾಲ್ನಡಿಗೆ ಗಂಡಸರು 6 ಲಕ್ಷ ಮತ್ತು ಹೆಂಗಸರು, ಮಕ್ಕಳು, ಲೇವಿಯರು ಮತ್ತು ಅದೇ ಸಂದರ್ಭದಲ್ಲಿ ಬಹುಮಂದಿ ಅನ್ಯ ಜನರು ಎಲ್ಲ ಸೇರಿ ಹತ್ರ 30 ಲಕ್ಷ ಜನರು ದೊಡ್ಡ ಗುಂಪಾಗಿ ಬರ್ತಾ ಇರುವಾಗ ಮೋಶೆ ಒಂದು ಕೆಲಸ ಮಾಡಿದರು. ಭಾಳ ಆಶ್ಚರ್ಯವಾದಂಥ ಒಂದು ಕೆಲಸ. ಅದೇನಂತ ಹೇಳಿದರೆ, ಯೋಸೇಫನ ಶವ ಎಲ್ಲಿದೆ? ಯೋಸೇಫನನ್ನು ಅವರು ಎಂಬಾಮ್ ಮಾಡಿದರು. ಸುಗಂಧ ದ್ರವ್ಯಗಳಿಂದ ಆ ದೇಹವನ್ನು ಹಾಗೆಯೇ ಆ ಶವಪೆಟ್ಟಿಗೆಯಲ್ಲಿ ಇಟ್ಟು ಭದ್ರ ಮಾಡಿದರು. ಯಾಕಂದರೆ ಮಮ್ಮಿ ಅನ್ನುವಂಥ ಈ ಐಗುಪ್ತದ, ಈಜಿಪ್ಟಿನ ಈ ಶವಗಳು ಭಾಳ ಸುಪ್ರಸಿದ್ಧ. 100 ವರ್ಷ 1000 ವರ್ಷ ಆದರೂ ಕೂಡ ಹಾಗೆ ಆ ಶವಗಳು ಇರ್ತದೆ. ಆದ ಕಾರಣ ಇಲ್ಲಿ ಯೋಸೇಫನ ಶವವನ್ನು ಮೋಶೆ ಈ ಅವಸರವಾಗಿ ಹೊರಡುವಾಗ ಅದನ್ನು ಮರ್ತೋಗಿಲ್ಲ. ಆ ಶವವನ್ನು ಈಗ ತಕ್ಕೊಂಡು ಆ ಮಾತನ್ನು ನಾವು ವಿಮೋಚನ ಕಾಂಡ 13ನೇ ಅಧ್ಯಾಯದ 19ನೇ ವಚನದಲ್ಲಿ ನಾವು ನೋಡ್ತೇವೆ. ಮೋಶೆಯು ಯೋಸೇಫನ ಶವವನ್ನು ಸಂಗಡ ತೆಗೆದುಕೊಂಡು ಹೊರಟು ಹೋಗ್ತಾನೆ. ಐಗುಪ್ತದಿಂದ ಈಗ ಕಾನಾನ್ ದೇಶಕ್ಕೆ ಹೋಗ್ತಾನೆ. ಹೋಗ್ತಾ ಇದ್ದಾಗ ಇನ್ನೊಂದು ದೊಡ್ಡ ಆಶ್ಚರ್ಯವಾಗ್ತದೆ. ಅದೇನಂತ ಹೇಳಿದರೆ, ಮುಂದೆ ಅವರು ಹೋಗ್ತಾ ಇರುವಾಗ ಹಗಲೊತ್ತಿನಲ್ಲಿ ಯಾವ ಕಡೆ ಹೋಗಬೇಕು, ಯಾವ ಕಡೆ ಹೋಗಬಾರ್ದು ಅಂತ ಹೇಳ್ಬಿಟ್ಟು ದಿಕ್ಸೂಚಿಗಳು, ಬೋರ್ಡ್ಗಳು ಅಲ್ಲಿ ಇರಲಿಲ್ಲ. ಕೇಳಲಿಕ್ಕೆ ಜನರು, ವಿಚಾರಿಸಲಿಕ್ಕೆ ಜನರು ಕೂಡ ಇರಲಿಲ್ಲ. ಆದರೆ ದೇವರಿದ್ದಾನಲ್ವ, ದೇವರವ್ರ ಜೊತೆಯಲ್ಲಿದ್ದು ಸುಮಾರು 30 ಲಕ್ಷ ಜನರ ಜೊತೆಯಲ್ಲಿ ದೇವರಿದ್ದು ಈಗ ದೇವರು ಒಂದು ಕೆಲಸ ಮಾಡ್ತಾರೆ. ಹಗಲೊತ್ತಿನಲ್ಲಿ ಮೇಘಸ್ತಂಭ, ಹಗಲೊತ್ತಿನಲ್ಲಿ ಮೇಘಸ್ತಂಭ ಎಲ್ಲೆಲ್ಲಿ ಹೋಗ್ತದೋ ಅಲ್ಲಲ್ಲಿ ಇಸ್ರಾಯೇಲರು ಪ್ರಯಾಣ ಮಾಡಿದರು. ಮತ್ತು ರಾತ್ರಿ ಹತ್ತ ತಕ್ಷಣ ಕೂಡ ಕೆಲವರು ಪ್ರಯಾಣ ಮಾಡ್ತಿದ್ದರು ಅಥವಾ ವಿಶ್ರಾಂತಿ ತೆಗೆದುಕೊಳ್ತಿದ್ರು. ಕತ್ತಲಾಗ್ಬಿಟ್ಟು ಅಲ್ಲಿ ವಿದ್ಯುತ್ ಶಕ್ತಿ, ಎಲೆಕ್ಟ್ರಿಸಿಟಿ ಇಲ್ಲದಂಥ ಒಂದು ಮರುಭೂಮಿ. ಅಂಥ ಸಂದರ್ಭದಲ್ಲಿ ದೇವರೇನು ಮಾಡಿದರು, ರಾತ್ರಿಯಲ್ಲಿ ಅಗ್ನಿಸ್ತಂಭವನ್ನು ಕೊಟ್ಟು ನಡೆಸಿದರು. ಆದರೆ ದೇವರು ಹಗಲಲ್ಲಿ ಮೇಘಸ್ತಂಭವನ್ನು, ರಾತ್ರಿಯಲ್ಲಿ ಅಗ್ನಿಸ್ತಂಭವನ್ನು ಜನರ ಮುಂದೆ ತಪ್ಪದೇ ಕಾಣಿಸಿದ್ವು ಎಂಬುದಾಗಿ ವಿಮೋಚನ ಕಾಂಡ 13ನೇ ಅಧ್ಯಾಯದ ಕೊನೆಯ ವಚನ ಅಂದರೆ 22ನೇ ವಚನ ಮುಕ್ತಾಯವಾಗ್ತದೆ. ದೇವರೆಷ್ಟು ನಂಬಿಗಸ್ತನು ಮಾರ್ಗದರ್ಶನ ಕೊಡಲಿಕ್ಕೆ. ಗಾಡ್ ವಾಸ್ ಫೇತ್ಫುಲ್ ಇನ್ ಗಿವಿಂಗ್ ಗೈಡೆನ್ಸ್. ತಪ್ಪದೇ ಗೈಡೆನ್ಸ್ ಕೊಟ್ಟನು. ಅದೇ ರೀತಿಯಾಗಿ ಇವತ್ತಿನ ದಿವಸ ನಮಿಗೂ ಅದೇ ದೇವರು ಮಾರ್ಗದರ್ಶನವನ್ನು ಕೊಡಲಿಕ್ಕೆ ಶಕ್ತನಾಗಿದ್ದಾನೆ. ಭಕ್ತ ಸಿಂಗ್ ಎಂಬಂಥ ದೇವರ ಸೇವಕರು ಈ ಮಾರ್ಗದರ್ಶನ ವಿಷಯದಲ್ಲಿ ಬಹಳಷ್ಟು ಗಾಂಭೀರ್ಯತೆಯನ್ನು ಅಂದರೆ ಗಂಭೀರ ವಹಿಸಿ ಅವರು ದೇವರ ಮಾರ್ಗದರ್ಶನ ಬಹು ಪ್ರಾಮುಖ್ಯ ಅಂತ ಹೇಳ್ತಿದ್ರು. ಕೆಲವು ಸಾರಿ ಹೇರ್ ಕಟ್ಟಿಂಗ್ಗೆ ಹೋಗೋದಕ್ಕೆ ಮುಂಚಿತವಾಗಿ ಪ್ರೇಯರ್ ಮಾಡ್ತಿದ್ರಂತೆ ದೇವರ ನಡೆಸುವಿಕೆಗಾಗಿ. ಆ ರೀತಿಯಾಗಿರುವಂಥ ಘಟನೆಗಳಿದ್ದವು. ಸರಿ, 14ನೇ ಅಧ್ಯಾಯಕ್ಕೆ ನಾವು ವಿಮೋಚನ ಕಾಂಡ ನೋಡ್ಕೊಳ್ಳಿಕ್ಕಿದ್ದೇವೆ. ನಾನು ಈಗಾಗಲೇ ಹೇಳಿದ ಹಾಗೆ ಅದು ಡ್ರಮ್ಯಾಟಿಕ್ ಆಗಿ ನಾಟಕೀಯವಾದ ರೀತಿಯಲ್ಲಿ ಆ್ಯಕ್ಷನ್ ಇರುವಂಥ, ಆ್ಯಕ್ಷನ್ ತುಂಬಿದಂಥ ಒಂದು ಘಟನೆಯಾಗಿರ್ತದೆ. ಅದೇನಂತ ಹೇಳಿದರೆ, ಯೆಹೋವನು ಮೋಶೆಗೆ ಇಸ್ರಾಯೇಲರು ಅಡ್ಡ ತಿರುಗಿ ಮತ್ತು ಇಂಥ ಒಂದು ಮಿಗ್ದೋಲಿಗೂ ಸಮುದ್ರಕ್ಕೂ ನಡುವೆ ಅವರು ಎದುರಾಗಿ ಇಳ್ಕೊಳ್ಳಬೇಕಂತ ಇನ್ಸ್ಟ್ರಕ್ಷನ್ ದೇವರು ಕೊಡ್ತಾರೆ. ಅದು ಉದ್ದೇಶಪೂರ್ವಕವಾಗಿ ಆ ರೀತಿಯಾಗಿ ಕೊಡ್ತಾರೆ. ಆ ರೀತಿಯಾಗಿದ್ದಾಗ ಏನಾಗ್ತದೆ, ಫರೋಹನು ಮತ್ತು ಅವನ ಸೈನ್ಯದವರು ಏನು ಮಾಡ್ತಾರೆ, ಇಸ್ರಾಯೇಲರು ಓಡೋಗ್ಬಿಟ್ರಲ್ಲ ಅಂತೇಳ್ಬಿಟ್ಟು ಅವರಿಗೆ ಸೆಕೆಂಡ್ ಥಾಟ್, ಆಫ್ಟರ್ ಥಾಟ್ ಬರ್ತದೆ. ಇನ್ನೊಂದು ಯೋಚನೆ ಬರ್ತದೆ, ನಾವು ಯಾಕೆ ಇವ್ರನ್ನ ಕಳಿಸ್ಬಿಟ್ಟಿವಿ? 430 ವರ್ಷಗಳು ನಮಗೆ ಗುಲಾಮರಾಗಿದ್ದರು. ಒಂದೊಂದು ಮನೆಗೂ ಒಂದು ಸರ್ವೆಂಟ್ ಹೋಗಿಬಿಟ್ರೇ, ಒಂದು ಮನೆಯಲ್ಲಿ ಒಂದು ಸರ್ವೆಂಟ್ ಬರಲಿಲ್ಲ ಅಂದರೆ ಸರ್ವೆಂಟೇ ಬರಲಿಲ್ಲ ನಮ್ಮ ಮನೆಗೆ, ಇವತ್ತೆಲ್ಲ ನಾನೇ ಕೆಲಸ ಮಾಡಬೇಕಾಗಿತ್ತು
ಎಂಬುದಾಗಿ ನಾವು ಹೇಳ್ತೀವಲ್ಲ. ಇದು ನೋಡಿದರೆ 30 ಲಕ್ಷ ಸರ್ವೆಂಟ್ಗಳು, ಕೆಲಸ ಮಾಡಿದಂಥವರು, ಬಿಟ್ಟಿ ಕೆಲಸ ಮಾಡಿದಂಥವರು, ದೊಡ್ಡ ದೊಡ್ಡ ಪಿರಮಿಡ್ಸ್ಗಳನ್ನು ಕಟ್ಟುವಂತೆ ಎಷ್ಟೊಂದು ಇಟ್ಟಿಗೆಗಳನ್ನು, ದೊಡ್ಡ ದೊಡ್ಡ ಪ್ರಮಾಣದಲ್ಲಿ ಇಟ್ಟಿಗೆಗಳನ್ನು ಮಾಡಿದಂಥವರು, ಗುಲಾಮರಾಗಿ ಫ್ರೀ ಸರ್ವಿಸ್, ಫ್ರೀಯಾಗಿ ದುಡಿಸ್ಕೊಂಡಂಥವ್ರು, ಫ್ರೀಯಾಗಿ ಸೇವೆ ಮಾಡಿದಂಥವ್ರನ್ನ ಸಡನ್ನಾಗಿ ಇದ್ದಕ್ಕಿದ್ದ ಹಾಗೆ ನಾವು ಬಿಟ್ಬಿಟ್ಟಿದ್ವಲ್ಲ ಅಂತ ಹೇಳ್ಬಿಟ್ಟು ಅವರೆಲ್ಲರೂ ಏನು ಮಾಡ್ತಾರೆ, ಈಗ ಹೇಗಾದರೂ ಮಾಡಿ ಅವ್ರನ್ನ ಮತ್ತೆ ಆ ದಾಸತ್ವಕ್ಕೆ ತರಬೇಕಂತ ಹೇಳ್ಬಿಟ್ಟು ಲಾಸ್ಟ್ ಎಫರ್ಟ್, ಕೊನೆ ಒಂದು ಪ್ರಯತ್ನವನ್ನು ಫರೋಹನು ಮತ್ತು ಅವನ ಕಡೆಯವರು ಪ್ರಯತ್ನ ಮಾಡ್ತಾರೆ. ಮಾಡಿಬಿಟ್ಟು ಏನು ಮಾಡ್ತಾರೆ, ಶ್ರೇಷ್ಠವಾದಂಥ 600 ರಥಗಳು, ಶ್ರೇಷ್ಠವಾದ, ಸಾಧಾರಣ ಅಲ್ಲ. ವಿಮೋಚನಕಾಂಡ 14ನೇ ಅಧ್ಯಾಯದ 7ನೇ ವಚನದಲ್ಲಿ 600 ಸ್ಪೆಷಲ್ ಚಾರಿಯಟ್ಸನ್ನು ತಕ್ಕೊಂಡು ಪ್ಲಸ್ ಅದರೊಂದಿಗೆ ಬಹಳ ರಥಗಳು, ಸಾಮಾನ್ಯ ರಥಗಳು, ಅದನ್ನೆಲ್ಲ ತಗೊಂಡು ಪ್ರತಿಯೊಂದು ರಥಗಳಲ್ಲಿ, ಎಲ್ಲ ರಥಗಳನ್ನ ತಗೊಂಡು ಹೋಗ್ಬಿಟ್ರೆ, ಎಲ್ಲ ಒಂದು ಇಡೋದು ಬೇಡ, 600 ವಿಶೇಷವಾದದ್ದು ಪ್ಲಸ್ ಇನ್ನೊಂದು ಎಲ್ಲ ಸಣ್ಣ ಪುಟ್ಟ ರಥಗಳನ್ನು ಕರ್ಕೊಂಡು ಎಲ್ಲ ರಥಗಳಲ್ಲಿ ಸೈನಿಕರನ್ನು ನಿಲ್ಲಿಸ್ಬಿಟ್ಟು ಈಗ ಇಸ್ರಾಯೇಲರನ್ನು ಬೆನ್ನಟ್ಟಿ ಹೋಗ್ತಾ ಇದ್ದಾರೆ. ಮುಂದೆ ಸಮುದ್ರ, ಅದರ ಮುಂದೆ 30 ಲಕ್ಷ ಇಸ್ರಾಯೇಲರು, ಅದರ ಹಿಂದೆ 600 ಶ್ರೇಷ್ಠ ರಥಗಳು ಪ್ಲಸ್ 100 ಸಾವಿರಾರು ರಥಗಳಲ್ಲಿ ಸೈನಿಕರು, ಫರೋಹನ ಸೈನಿಕರು ಎಲ್ಲರೂ ಬೆನ್ನಟ್ಟಿ ಬರ್ತಾ ಇದ್ದಾರೆ. ಅಂಥ ಸಂದರ್ಭದಲ್ಲಿ ಏನಾಯಿತು ಅಂತ ಹೇಳ್ಬಿಟ್ಟು ನೋಡುವಾಗ, ಫರೋಹನು ಸಮೀಪಿಸುತ್ತಿರುವಾಗ ಇಸ್ರಾಯೇಲರು ಕಣ್ಣೆತ್ತಿ ತಮ್ಮ ಹಿಂದೆ, ಯಾಕಂದರೆ ಮುಂದೆ ಹೋಗ್ತಾ ಇದ್ದಾರೆ, ಹಿಂದೆ ಅವರು ಐಗುಪ್ತ ದೇಶವನ್ನು ಬಿಟ್ಟು ಬರುವಾಗ ಅವ್ರದ್ದೆಲ್ಲ ಮುಂದೆ ಇದೆ, ಯಾಕಂದರೆ ಮುಂದೆ ಮೇಘಸ್ತಂಭ ಇದೆ ಮತ್ತು ರಾತ್ರಿ ಹೊತ್ತಿನಲ್ಲಿ ಅಗ್ನಿಸ್ತಂಭ ಇದೆ. ಆದ ಕಾರಣ ಮುಂದೆ ಅವರು ನಡ್ಕೊಂಡು ಹೋಗ್ತಾ ಇರುವಾಗ ಖಂಡಿತವಾಗಿ ತಪ್ಪದೆ ಮೇಘಸ್ತಂಭ, ಅಗ್ನಿಸ್ತಂಭ ಮುಂದೆ ಇರುವಂಥ ಒಂದು ವೇಳೆಯಲ್ಲಿ ಹಿಂದೆಯಿಂದ ಈ ರಥಗಳ ಶಬ್ದ ಅವ್ರಿಗೆ ಕೇಳಿಸಿದಾಗ ಹಿಂದಿರುಗಿ ಅವರು ನೋಡ್ತಾರೆ. ನೋಡಿದಾಗ ಅವರು ಬಹಳ ಭಯಪಟ್ಟರು. ವಿಮೋಚನಕಾಂಡ 14ನೇ ಅಧ್ಯಾಯದ 10ನೇ ವಚನದಿಂದ ಇರುವಂಥ ವಾಕ್ಯ ಭಾಗದಲ್ಲಿ ಬಹಳ ಭಯಪಟ್ಟು ಯೆಹೋವನಿಗೆ ಮೊರೆ ಇಟ್ಟರು, ಪ್ರೇಯರ್ ಮಾಡಿದರು, ಭಾಳ ಒಳ್ಳೆ ಕೆಲಸ ಮಾಡಿದರು. ಆದರೆ ಅದೇ ಸಂದರ್ಭದಲ್ಲಿ ಭಾಳ ಮಾಡಬಾರ್ದ ಒಂದು ಕೆಲಸ ಕೂಡ ಮಾಡಿಬಿಟ್ರು. ಮಾಡಬೇಕಾದ ಕೆಲಸ ಮೊರೆ ಇಡುವುದು, ಭಯಪಟ್ಟಾಗ ದೇವರಿಗೆ ಮೊರೆ ಇಡೋದು ಭಾಳ ಒಳ್ಳೆ ಕೆಲಸ, ಅದನ್ನು ಮಾಡಿದರು. 10ನೇ ವಚನದಲ್ಲಿ 11ನೇ ವಚನದಲ್ಲಿ ಮೋಶೆಗೆ ಏನಂತ ಹೇಳಿದ್ರು, ನಮಗೆ ಸಮಾಧಿ ಇಲ್ವಾ, ಐಗುಪ್ತ ದೇಶದಲ್ಲಿ ನಮ್ಗೆ ಸಮಾಧಿ ಇಲ್ವಾ, ಇಲ್ಲಿ ಯಾಕೆ ನಮಗೆ ನಿರ್ಜನ ಕಡೆಯಲ್ಲಿ ಸಮಾಧಿ ಮಾಡ್ತಾ ಇದೆಯಾ, ಅರಣ್ಯದಲ್ಲಿ ನಾವು ಸಾಯ್ಬೇಕಾ, ಇನ್ನೂ ಸತ್ತಿಲ್ಲ ಅವರು, ಅರಣ್ಯದಲ್ಲಿ ನಾವು ಸಾಯ್ಬೇಕಾ, ಐಗುಪ್ತದಲ್ಲಿ ಸತ್ತಿದ್ರೆ ಚೆನ್ನಾಗಿರ್ತಿತ್ತಲ್ಲ, ಯಾಕೆ ನಮಗೆ ಈ ಪ್ರಕಾರ ಮಾಡಿ ಐಗುಪ್ತ ದೇಶದಿಂದ ಕರ್ಕೊಂಡು ಬಂದು ಅಂತ ಗೊಣಗುಡ್ತಾರೆ. ನಾವು ಐಗುಪ್ತ ದೇಶದಲ್ಲಿದ್ದಾಗಲೇ ನೀನು ನಮ್ಮ ಗೊಡವೆಗೆ ಬರಬೇಡ ಅಂತ ಹೇಳಿದ್ವಲ್ಲ, ಡೋಂಟ್ ಡಿಸ್ಟರ್ಬ್ ಅಸ್, ನಮ್ಗೆ ತೊಂದರೆ ಕೊಡಬೇಡ, ನಮ್ಮ ಗೊಡವೆಗೆ ಬರಬೇಡ ಅಂತ ನಾವು ಐಗುಪ್ತ ದೇಶದಲ್ಲಿ ಹೇಳಿದ್ವಲ್ಲ, ನೀನು ಕೇಳಲಿಲ್ಲ ಮೋಶೆ. ನಾವು ಐಗುಪ್ತರಿಗೆ ದಾಸರಾಗಿಯೇ ಇರುವೆವು ಎಂಬುದಾಗಿ ನಿನಗೆ ಹೇಳಿಲ್ವೇ, ನಾವು ಗುಲಾಮ್ತನದಲ್ಲಿ ಇರ್ತೀವಿ, 430 ವರ್ಷ ನಾವು ಬದುಕಿಬಿಟ್ಟಿದ್ವಿ, ಗುಲಾಮರಾಗಿಯೇ ನಾವು ಜನಿಸಿ ಗುಲಾಮರಾಗಿಯೇ ತಲೆಮಾರುಗಳು ಬಂದುಬಿಟ್ಟಿದ್ವಿ, ಇನ್ನೂ ನಾವು ಕಂಟಿನ್ಯೂ ಮಾಡ್ತೀವಿ ಗುಲಾಮತನದಲ್ಲಿ ಅಂತ ನಿನಗೆ ಹೇಳಲಿಲ್ವಾ ಮೋಶೆ. ಈಗ ನಾವು ಅರಣ್ಯದಲ್ಲಿ ಸಾಯಬೇಕು, ನಮ್ಗೆ ಸಮಾಧಿ ಮಾಡುವವರಿಲ್ಲ, ಅಂದರೆ ನಾವು ಅರಣ್ಯದಲ್ಲಿ ಸಾಯುವುದಕ್ಕಿಂತ ಐಗುಪ್ತರಿಗೆ ದಾಸರಾಗಿರುವುದೇ ವಾಸಿ ಅಲ್ಲವೇ ಎಂಬುದಾಗಿ ಅವರು ಗೊಣಗುಟ್ಟಿದರು. 12ನೇ ವಚನ ವಿಮೋಚನಕಾಂಡ 14:12 ನೋಡ್ರಿ, ಚಾಯ್ಸ್ ಅವರು ಮುಂದೆ ನೋಡಿದರೆ ಮೇಘಸ್ತಂಭ ಮತ್ತು ಅಗ್ನಿಸ್ತಂಭ ಇದೆ,
ದೇವರ ಸನ್ನಿಧಾನ ಇದೆ. ಅದರ ಜೊತೆಯಲ್ಲಿ ನೋಡಿದರೆ ದೇವರ ಅತ್ಯಂತ ಭಕ್ತಿವಂತರಾದ ವ್ಯಕ್ತಿಗಳು ಮೋಶೆ ಆರೋನರಿದ್ದಾರೆ, ಯೆಹೋಶುವನು ಕೂಡ ಸಂಗಡಿದ್ದಾನೆ. ಅಂಥ ವೇಳೆಯಲ್ಲಿ ಇವರು ಏನು ಹೇಳ್ತಾರೆ, ನಾವು ದಾಸರಾಗಿಯೇ ಉಳಿದು ಬಿಟ್ಟಿದರೆ ಚೆನ್ನಾಗಿರ್ತಿತ್ತು, ಇಲ್ಲಿ ಮರಳುಗಾಡಿನಲ್ಲಿ ನಾವು ಸಾಯುವುದು, ಸಮಾಧಿ ಮಾಡದೆ ಸತ್ತು ಹೋಗೋದು ಸರಿಯಲ್ಲ ಎಂಬಂಥ ಚಾಯ್ಸ್ ಅವ್ರು ಹೇಳ್ತಾರೆ. ಆದರೆ ಮೋಶೆ ಸಾತ್ವಿಕನಾದ ಮನುಷ್ಯ, ಅವನು ಹೇಳ್ತಾನೆ 13ನೇ ವಚನ ವಿಮೋಚನಕಾಂಡ 14:13, ಆದರೆ ಮೋಶೆ ಆ ಜನರಿಗೆ ನೀವು ಅಂಜಬೇಡಿರಿ, ಫಿಯರ್ ನಾಟ್, ಸುಮ್ಮನೆ ನಿಂತು ಕೊಂಡಿದ್ದು ಯೆಹೋವನು ಈ ಹೊತ್ತು ನಮ್ಮನ್ನು ರಕ್ಷಿಸುವ ರೀತಿಯನ್ನು ಸ್ವಲ್ಪ ನೋಡ್ರಿ, ನೀವೇನೂ ಮಾಡಬೇಡ್ರಿ, ಗೊಣಗುಡ್ತಾ ಇದ್ರಿ ಅದನ್ನು ಮಾಡಬೇಡ್ರಿ, ಸುಮ್ಮನೆ ನೀವು ನೋಡ್ರಿ ದೇವ್ರು ಏನು ಮಾಡ್ತಾರೆ. ಕೆಲವು ಸಾರಿ ದೇವರು ಕಾರ್ಯ ಮಾಡೋದು ಸುಮ್ಮನೆ ಇದ್ದಾಗ. ಸುಮ್ಮನೆ ಇರೋದು ಕೂಡ ಗಟ್ಸ್ ಬೇಕು, ಧೈರ್ಯ ಬೇಕು, ವಿಶ್ವಾಸ ಬೇಕು, ನಂಬಿಕೆ ಬೇಕು, ವಿಧೇಯತೆ ಬೇಕು, ಸಮರ್ಪಣೆ ಬೇಕು, ಶಾಂತತೆ ಬೇಕು. ಸುಮ್ಮನೆ ಇರುವಂಥದ್ದು ಕೂಡ. ಹಬಕ್ಕೂಕ್ 2:20 ದೇವ್ರು ಹೇಳ್ತಾರೆ ಒಂದು ಮಾತು, ಭೂಲೋಕದವರು ಎಲ್ಲರೂ ಸುಮ್ಮನೆ ಆಗಿರ್ರಿ, ಬಿ ಸ್ಟಿಲ್, ಸುಮ್ಮನೆ ಆಗಿರ್ರಿ, ನಾನೇ ದೇವರಂತ ತಿಳ್ಕೊಳ್ರಿ, ಮತ್ತು ಕರ್ತನ ಆಲಯದಲ್ಲಿದ್ದಾನೆ, ನಾವೆಲ್ಲರೂ ಸುಮ್ಮನೆ ಇರಬೇಕಂತ ಇಲ್ಲಿ ಕೂಡ ಮೋಶೆ ಹೇಳುವಂಥದ್ದು ಸುಮ್ಮನೆ ಇರ್ರಿ ಎಂಬುದಾಗಿ 13ನೇ ವಚನದಲ್ಲಿ ಹೇಳ್ತಾನೆ. ಮತ್ತೊಂದು ಸಾವಿರ ರಿಪೀಟ್ ಮಾಡ್ತಾನೆ 14ನೇ ವಚನದಲ್ಲಿ. ಅದೇನೆಂದರೆ, ಯೆಹೋವನೇ ನಿಮಗೆ ಯುದ್ಧ ಮಾಡುವನು, ಗಾಡ್ ಹಿಮ್ಸೆಲ್ಫ್. ಫರೋಹನ ಸೈನ್ಯ ಟಾಪ್ ಮೋಸ್ಟ್ ಸೈನ್ಯ. ಫರೋಹನ ಸೈನ್ಯ, ಐಗುಪ್ತದ ಸೈನ್ಯ ಭಾಳ ಅತ್ಯಂತ ವಿಶೇಷವಾದ ಸೈನ್ಯ. ಆದರೆ ಯೆಹೋವನು ಸೈನ್ಯಗಳಿಗೆ ಅಧಿಪತಿ. ಯೆಹೋವನ ಸೈನ್ಯ ಅದು ಟಾಪ್ ಮೋಸ್ಟ್ಗಿಂತಲೂ ಟಾಪ್ ಮೋಸ್ಟ್ ಆಗಿರುವಂಥದ್ದು, ಅತ್ಯಂತ ಸ್ಪೆಷಲ್ ಆಗಿರುವಂಥ ಒಂದು ಸೈನ್ಯ. ಆದ ಕಾರಣ ಯೆಹೋವನೇ ನಿಮಗಾಗಿ ಯುದ್ಧ ಮಾಡುವನು. ನೀವಂತೂ ಸುಮ್ಮನೆ ಇರ್ರಿ, ದೇವ್ರಿಗೆ ಹೆಲ್ಪ್ ಮಾಡಲಿಕ್ಕೆ ಹೋಗೋದು ಬೇಕಾಗಿಲ್ಲ. ನಾವು ಸುಮ್ಮನೆ ಇದ್ದಾಗ ದೇವರು ಕಾರ್ಯ ಮಾಡುವಂಥದ್ದು. ಕೆಲವು ಸಂಗತಿಗಳು ಕೆಲವು ದಿವಸಗಳಿಂದ ನೀವು ಪ್ರೇಯರ್ ಮಾಡ್ತಾ ಇದ್ದೀರಿ, ಇನ್ನೂ ಉತ್ತರ ಸಿಕ್ಕಿಲ್ಲ. ಸ್ವಲ್ಪ ದೇವರ ಸನ್ನಿಧಾನದಲ್ಲಿ ಸುಮ್ಮನೆ ಇದ್ದು ದೇವರನ್ನು ಆಹ್ವಾನಿಸಿ, ದೇವರು ಯುದ್ಧ ಮಾಡುವಂತೆ, ದೇವರು ಸಿದ್ಧ ಮಾಡುವಂತೆ, ದೇವರು ಸಾಗುವಂತೆ, ದೇವರು ಸಫಲ ಮಾಡುವಂತೆ, ದೇವರು ಸಾಗಿಸುವಂತೆ, ದೇವರು ಯಶಸ್ವಿ ಕೃತಾರ್ಥತೆಯನ್ನು ಮಾಡುವಂತೆ ಆತನನ್ನು ಅನುಮತಿಸಿರಿ. ಆಗ ಆತನು ಕಾರ್ಯ ಮಾಡುವಂಥದ್ದನ್ನು ನೋಡ್ತೀರಿ. ಆಗ ಯೆಹೋವನು ಮೋಶೆಗೆ ಹೇಳಿದ್ದು ಸ್ವಲ್ಪ ದೇವರು ಗದರಿಸ್ತಾರೆ ಮೋಶೆಗೆ. 14ನೇ ಅಧ್ಯಾಯ 15ನೇ ವಚನ ವಿಮೋಚನ ಕಾಂಡ. ಅದೇನೆಂದರೆ, ನೀನು ನನಗೆ ಮೊರೆ ಇಡುವುದೇನು, ಮುಂದಕ್ಕೆ ಹೊರಡಬೇಕೆಂದು ಇಸ್ರಾಯೇಲ್ರಿಗೆ ಹೇಳು. ಅಂದರೆ ಮಾರ್ಚ್ ಫಾಸ್ಟ್ ಮಾಡ್ರಿ, ನಿಲ್ಲೋದು ಬೇಡ, ಮುಂದೆ ಸಮುದ್ರ, ಹಿಂದೆ ನೋಡಿದರೆ ಈ ಫರೋಹನ ಸೈನ್ಯ, ಇನ್ನೇ ಯಾಕೆ ಸುಮ್ಮನೆ ಇದ್ದಿ, ನೀನು ಮುಂದೆ ಹೋಗಂತ ಹೇಳು. ಬೈ ಫೇತ್, ವಿಶ್ವಾಸದಿಂದ. ಮತ್ತು ನೀನು ನಿನ್ನ ಕೋಲನ್ನು ಎತ್ತಿ ಸಮುದ್ರದ ಮೇಲೆ ನೀನು ಕೈ ಚಾಚಿ ಅದನ್ನು ವಿಭಾಗಿಸು. ಆಗ ಇಸ್ರಾಯೇಲರು ಸಮುದ್ರ ಮಧ್ಯದಲ್ಲಿ ಒಣಗಿದ ನೆಲದ ಮೇಲೆ ನಡೆದು ಹೋಗುವರು. ವಾವ್! ದೇವರಿಗೆ ಅಂತ ವಿಶ್ವಾಸ, ಮೋಶೆಗೆ ಅಂತ ವಿಶ್ವಾಸ, ಇಸ್ರಾಯೇಲರಿಗೆ ಅಂತ ವಿಶ್ವಾಸ. ಈ ರೀತಿಯಾಗಿ ಅವರು ದೇವರು ಆ ರೀತಿಯಾಗಿ ಹೇಳಿದಾಗ, ನಾನಂತೂ ಐಗುಪ್ತರ ಹೃದಯಗಳನ್ನು ಕಠಿಣಪಡಿಸುವನಾದ್ದರಿಂದ ಅವರು ಇವರ ಹಿಂದೆ ಸಮುದ್ರದೊಳಗೆ ಹೋಗುವರು ಎಂಬುದಾಗಿ ದೇವರು ಹೇಳಿದಾಗ, ಆಗ ಒಬ್ಬ ದೇವದೂತನು, ಬಹುಶಃ ಯೇಸು ಕ್ರಿಸ್ತನು, 14ನೇ ಅಧ್ಯಾಯ 19ನೇ ವಚನ, ಆಗ ಇಸ್ರಾಯೇಲರ ದಂಡಿನ ಮುಂದೆ ಹೋಗುತ್ತಿದ್ದ ದೇವದೂತನು, ವಾವ್, ತನ್ನ ಸ್ಥಳವನ್ನು ಬಿಟ್ಟು ಅವರ ಹಿಂದಕ್ಕೆ ಬಂದನು. ಅವರ ಮುಂದಾಗಿದ್ದ ಮೇಘಸ್ತಂಭವು, ಮೇಘಸ್ತಂಭವು ಇನ್ನೂ ಇತ್ತು. ಅದನ್ನು ನೋಡಿ ಆದರೆ ಇವರಿಗೆ ವಿಶ್ವಾಸ ಬರಬೇಕಾಯಿತು, ಸಾಯ್ಬೇಕಂತ ಅವರು ಹೇಳಬಾರ್ದಾಗಿತ್ತು. ಆದರೆ ಹೇಳಿದರು. ಅಲ್ಲಿಂದ ಬಂದು ಅವರ ಹಿಂದೆ ನಿಂತ್ಕೊಂಡಿತು. ಮುಂದೆ ಇದ್ದಿದ್ದು ಈಗ ಹಿಂದಕ್ಕೆ ಹೋಯಿತು. ಮತ್ತು ಆ ಮೇಘಸ್ತಂಭವು ಏನಾಯಿತು, ಐಗುಪ್ತರ ಪಾಳ್ಯಕ್ಕೂ ಇಸ್ರಾಯೇಲರ ಪಾಳ್ಯಕ್ಕೂ ನಡುವೆ ಬಂದು
ಐಗುಪ್ತರಿಗೆ ಕತ್ತಲನ್ನು ಉಂಟು ಮಾಡಿದರು. ವಾವ್! ಇಸ್ರಾಯೇಲರಿಗೋಸ್ಕರ ರಾತ್ರಿಯನ್ನು ಬೆಳಕು ಮಾಡಿತು. ವಾವ್ ವಾವ್ ವಾವ್! ಆಶ್ಚರ್ಯ. 14ನೇ ಅಧ್ಯಾಯ 20ನೇ ವಚನ, ರಾತ್ರಿಯನ್ನು ಬೆಳಕು ಮಾಡಿದನು ದೇವರು. ಆ ರಾತ್ರಿಯೆಲ್ಲ ಒಬ್ಬರ ಹತ್ತಿರಕ್ಕೆ ಒಬ್ಬರು ಬರಲಿಲ್ಲ. ಈ ರೀತಿಯಾಗಿ ಆಶ್ಚರ್ಯ ರೀತಿಯಿಂದ ದೇವರು ಇಸ್ರಾಯೇಲರನ್ನು ಕೆಂಪು ಸಮುದ್ರದಲ್ಲಿ ದಾಟಿ ಹೋಗುವಂತೆ ಮಾಡಿದನು. ಫರೋಹನ ಸೈನ್ಯದವರು, ಫರೋಹನ ಕುದುರೆಗಳು, ರಥಗಳು, ರಾಹುತರು ಅವರನ್ನು ಬೆನ್ನಟ್ಟಿ ಹೋದರೂ ಕೂಡ ಸಮುದ್ರದೊಳಗೆ ಅವರು ಮುಳುಗಿಬಿಟ್ರು. ದೇವರು ಆಶ್ಚರ್ಯ ರೀತಿಯಿಂದ ತನ್ನ ಜನರನ್ನು, ಇಸ್ರಾಯೇಲರನ್ನು ಡ್ರಾಮ್ಯಾಟಿಕ್ ಆಗಿ, ನಾಟಕೀಯ ರೀತಿಯಲ್ಲಿ, ಬಹು ರಭಸದಿಂದ, ಸ್ಫೋಟದಿಂದ, ಆಶ್ಚರ್ಯದಿಂದ ತನ್ನ ಜನರನ್ನು ಆ ದಿನದಲ್ಲಿ ಯೆಹೋವನು ಇಸ್ರಾಯೇಲರನ್ನು ಐಗುಪ್ತರ ಕೈಗೆ ತಪ್ಪಿಸಿದನು. ಐಗುಪ್ತರು ಸತ್ತು ಸಮುದ್ರದಲ್ಲಿ ಬಿದ್ದಿರುವುದನ್ನು ಇಸ್ರಾಯೇಲರು ಕಂಡರು. ಯೆಹೋವನು ಐಗುಪ್ತರಲ್ಲಿ ಮಾಡಿದ ಆ ಪರಾಕ್ರಮ ಕಾರ್ಯವನ್ನು ಇಸ್ರಾಯೇಲರೆಲ್ಲರೂ ನೋಡಿ ಯೆಹೋವನಿಗೆ ಭಯಪಟ್ಟು ಆತನಲ್ಲಿಯೂ ಆತನ ಸೇವಕನಾದ ಮೋಶೆಯಲ್ಲಿಯೂ ನಂಬಿಕೆ ಇಟ್ಟರು. 31ನೇ ವಚನ, ವಿಮೋಚನ ಕಾಂಡ 14ನೇ ಅಧ್ಯಾಯ ಆ ರೀತಿಯಾಗಿ ಮುಗೀತದೆ. 15ನೇ ಅಧ್ಯಾಯ ಭಾಳ ಸೆಲೆಬ್ರೇಷನ್ ಇರುವಂಥ ಒಂದು ಅಧ್ಯಾಯ. ಅದನ್ನು ಮಾಡ್ಕೊಳ್ಳೋಕೆ ಮುಂಚಿತವಾಗಿ 14ನೇ ಅಧ್ಯಾಯವನ್ನು ಕಲಿಸಿಕೊಟ್ಟಂಥ ದೇವರಿಗೆ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. Chapter 14. And the Lord spake unto Moses, saying, Speak unto the children of Israel, that they turn and encamp before Pihahiroth, between Migdol and the sea, over against Baal-zephon. Before it shall ye encamp by the sea. For Pharaoh will say of the children of Israel, They are entangled in the land, the wilderness hath shut them in. And I will harden Pharaoh's heart, that he shall follow after them. And I will be honored upon Pharaoh, and upon all his host, that the Egyptians may know that I am the Lord. And they did so. And it was told the king of Egypt that the people fled, and the heart of Pharaoh and of his servants was turned against the people. And they said, Why have we done this, that we have let Israel go from serving us? And he made ready his chariot, and took his people with him. And he took 600 chosen chariots, and all the chariots of Egypt, and captains over every one of them. And the Lord hardened the heart of Pharaoh king of Egypt, and he pursued after the children of Israel. And the children of Israel went out with an high hand. But the Egyptians pursued after them, all the horses and chariots of Pharaoh, and his horsemen, and his army, and overtook them, encamping by the sea, beside Pihahiroth, before Baal-zephon. And when Pharaoh drew nigh, the children of Israel lifted up their eyes, and behold, the Egyptians marched after them, and they were sore afraid. And the children of Israel cried out unto the Lord, and they said unto Moses, Because there were no graves in Egypt, hast thou taken us away to die in the wilderness? Wherefore hast thou dealt thus with us, to carry us forth out of Egypt? Is not this the word that we did tell thee in Egypt, saying, Let us alone, that we may serve the Egyptians? For it had been better for us to serve the Egyptians, than that we should die in the wilderness. And Moses said unto the people, Fear ye not, stand still, and see the salvation of the Lord, which he will shew to you today. For the Egyptians whom ye have seen today, ye shall see them again no more forever. The Lord shall fight for you, and ye shall hold your peace. And the Lord said unto Moses, Wherefore criest thou unto me? Speak unto the children of Israel, that they go forward. But lift thou up thy rod, and stretch out thine hand over the sea, and divide it. And the children of Israel shall go on dry ground through the midst of the sea. And I, behold, I will harden the hearts of the Egyptians, and they shall follow them. And I will get me honor upon Pharaoh, and upon all his host, upon his chariots, and upon his horsemen. And the Egyptians shall know that I am the Lord, when I have gotten me honor upon Pharaoh, upon his chariots, and upon his horsemen.
And the angel of God, which went before the camp of Israel, removed, and went behind them. And the pillar of the cloud went from before their face, and stood behind them. And it came between the camp of the Egyptians and the camp of Israel. And it was a cloud and darkness to them. But it gave light by night to these, so that the one came not near the other all the night. And Moses stretched out his hand over the sea, and the Lord caused the sea to go back by a strong east wind all that night, and made the sea dry land, and the waters were divided. And the children of Israel went into the midst of the sea upon the dry ground, and the waters were a wall unto them on their right hand and on their left. And the Egyptians pursued, and went in after them to the midst of the sea, even all Pharaoh's horses, his chariots, and his horsemen. And it came to pass that in the morning watch the Lord looked unto the host of the Egyptians through the pillar of fire and of the cloud, and troubled the host of the Egyptians, and took off their chariot wheels, that they drave them heavily, so that the Egyptians said, Let us flee from the face of Israel, for the Lord fighteth for them against the Egyptians. And the Lord said unto Moses, Stretch out thine hand over the sea, that the waters may come again upon the Egyptians, upon their chariots, and upon their horsemen. And Moses stretched forth his hand over the sea, and the sea returned to his strength when the morning appeared, and the Egyptians fled against it, and the Lord overthrew the Egyptians in the midst of the sea. And the waters returned, and covered the chariots and the horsemen, and all the host of Pharaoh that came into the sea after them. There remained not so much as one of them. But the children of Israel walked upon dry land in the midst of the sea, and the waters were a wall unto them on their right hand and on their left. Thus the Lord saved Israel that day out of the hand of the Egyptians, and Israel saw the Egyptians dead upon the seashore. And Israel saw that great work which the Lord did upon the Egyptians, and the people feared the Lord, and believed the Lord and his servant Moses.